ಸಿದ್ದರಾಮಯ್ಯ ಸರ್ಕಾರ ವಿಜೇಂದ್ರ ಅಶೋಕ ಕುಮಾರಸ್ವಾಮಿ ಹೇಳ್ತೀವಿ, ನೀವು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಾಗಲ್ಲ. ಕಾಂಗ್ರೆಸ್ ಪಕ್ಷ 5 ವರ್ಷವೂ ಕೂಡ ಅಧಿಕಾರದಲ್ಲಿ ಇರ್ತದೆ. ಸಿದ್ದರಾಮಯ್ಯನ ಇಮೇಜ್ಗೆ ತಪ್ಪು ಮಸಿ ಪಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರ್ತದೆ ನನ್ನನ್ನು ಜಗಿಸಕ್ಕೋಗಲ್ಲ, ಪಕ್ಷಕ್ಕೋಗಲ್ಲ. 3 ಉಪಚುನಾವಣೆಗಳನ್ನು ಗೆದ್ದಿದ್ದೀವಿ. ಒಂದು ಕ್ಷೇತ್ರ ನಾವು ಗೆದ್ದಿದ್ದೇವೆ. ಅಲ್ಲಿ ಗೆದ್ದಿರೋರು ಯಾರು? ಗೆದ್ದಿದ್ದವರು ಯಾರು? ಕುಮಾರಸ್ವಾಮಿ. ಈಗ ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. ಸಿದ್ದರಾಮಯ್ಯ ಗೆದ್ದಿದ್ದವರು ಯಾರು? ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಜನ ಚನ್ನಪಟ್ಟಣದ ಜನ, ಚಿಕ್ಕವರ ಜನ ಅವರನ್ನು ತಿರಸ್ಕಾರ ಮಾಡಿ ಅವರು ಗೆದ್ದಿದ್ದಂತ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದರು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್, ಡಿ.ಕೆ. ಶಿವಕುಮಾರ್ ಮತ್ತು ತಮ್ಮ ಸುರೇಶ್ ಅವರ ಶ್ರಮವೂ ಕೂಡ ಇದೆ. ನಮ್ಮ ಕಾರ್ಯಕರ್ತರ ಶ್ರಮ ಇದೆ. ಚಿಕ್ಕವರಲ್ಲಿ 25 ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ. 25 ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ. ಅದು ಈಗಲಾದರೂ ಬಿಜೆಪಿಯವರಿಗೆ ಹೇಳ್ತೀನಿ, ನಾನು ಜೆಡಿಎಸ್ ಅವರಿಗೆ ಹೇಳ್ತೀನಿ, ಜನರ ಮನಸ್ಸನ್ನ, ಜನರ ಆಲೋಚನೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಿಡಿ, ಸುಳ್ಳು ಆರೋಪಗಳನ್ನು ಮಾಡೋದು ಬಿಡಿ, ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡೋದು ಬಿಡಿ, ಸುಳ್ಳು ಅಪಪ್ರಚಾರಗಳನ್ನು ಮಾಡತಕ್ಕಂಥದ್ದನ್ನು ಬಿಡಿ. ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇರ್ತದೆ, ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇರ್ತದೆ, ಇನ್ನು ಮುಂದೆ ಯಾರು ಕೂಡ ಸರ್ಕಾರದ ಜೊತೆ ಸಹಕರಿಸತಕ್ಕಂಥ ಕೆಲಸವನ್ನು ಮಾಡಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಡಿ ಅಂತ ಹೇಳಲ್ಲ, ಟೀಕೆ ಮಾಡಿ, ಆದರೆ ರಚನಾತ್ಮಕವಾದಂಥ ಟೀಕೆಗಳನ್ನು ಮಾಡಿ. ನಾವು ಅದಕ್ಕೆ ಉತ್ತರಿಸ್ತೀವಿ, ನಾವು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ಸುಳ್ಳು ಆರೋಪಗಳನ್ನು ಮಾಡೋದು, ಅಪಪ್ರಚಾರಗಳನ್ನು ಮಾಡೋದು, ವರ್ಕ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು, ವರ್ಕ್ ಪ್ರಾಪರ್ಟಿ ಮೂಢ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು, ವಾಲ್ಮೀಕಿ ಅಣೆಕಟ್ಟೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಮುಖ್ಯಮಂತ್ರಿ ಕಾರಣ ಅಂತಕ್ಕಂಥದ್ದು, ಎಲ್ಲ ಸುಳ್ಳು ಆರೋಪಗಳನ್ನು ಮಾಡಲು ನಿಲ್ಲಿಸಿ ಇವತ್ತು ನಿಮ್ಮ ಹತ್ತಿರದಲ್ಲಿ ಎಗ್ರಾಗಿದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ, ನಾಚಿಕೆ ಆಗಲ್ಲ ನೀವು. ನಾನು ಅದಕ್ಕೆ ಹೇಳಿದೆ, ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ 700 ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿ ಅಂತ ಹೇಳಿ ಹೇಳಿದ್ರು. ನಾನು ಹೇಳಿದೆ, ನರೇಂದ್ರ ಮೋದಿ ಅವರೇ, ನೀವು ಈ ದೇಶದ ಪ್ರಧಾನಮಂತ್ರಿಗಳು, ನೀವು ಸುಳ್ಳು ಹೇಳಬಾರದು. ಒಂದು ವೇಳೆ ನೀವು ಹೇಳ್ತಕ್ಕಂಥ ಮಾತು ಪ್ರೂವ್ ಮಾಡಿದ್ರೆ, ಸಾಬೀತು ಮಾಡಿದ್ರೆ, ನಾನು ಕೂಡಲೇ ರಾಜಕೀಯದಿಂದ ನಿವೃತ್ತಿ ಆಗ್ತಕ್ಕಂಥ ತೀರ್ಮಾನವನ್ನು ಮಾಡ್ತೇನೆ. ಇಲ್ಲದೆ ಪ್ರೂವ್ ಮಾಡಕ್ಕಾಗಲ್ಲ
ನೀವು ಮಾಡಬೇಕು ಅಂತ ಹೇಳಿದೆ. ಹೆಸರೇ ಇಲ್ಲ, ಹೆಸರೇ ಇಲ್ಲ. ಹೇಗೆ ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ, ಅಪಪ್ರಚಾರವನ್ನ ಮಾಡ್ತಾರೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯಿಂದ ಹಿಡಿದು ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು ಸುಳ್ಳು ಪ್ರಚಾರವನ್ನ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಇಲ್ಲೂ ಕೂಡ ಮಾಡುದು. ತುಕಾರಾಮ್ ಮೇಲೆ ಕೂಡ ಯಾವುದು ಸತ್ಯ ಇಲ್ಲ, ಯಾವುದು ಸತ್ಯ ಇಲ್ಲ. ಈಗ ಅನ್ನಪೂರ್ಣ, ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರನ್ನು ಗೆಲ್ಲಿಸಿದ್ದೀರಿ. ನಮಗೆ ಇನ್ನಷ್ಟು ಶಕ್ತಿ ಬಂದಿದೆ. ಇನ್ನು ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ, ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಸಂಡೂರಿನಲ್ಲಿ ಸಂತೋಷ ತುಕಾರಾಮ್ ಮತ್ತೆ ಅನ್ನಪೂರ್ಣ ತುಕಾರಾಮ್ ಅವ್ರು ಏನ್ ಹೇಳ್ತಾರೆ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡುತ್ತದೆ ನಮ್ಮ ಸರ್ಕಾರ. ಆಗ್ಬೋದಾ? ಆಗ್ಬೋದಾ? ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದೀವ. ನಾನಿವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾವು 2028 ಅಧಿಕಾರದಲ್ಲಿ ಇರ್ತೀವಿ. ನಾವು ಅಧಿಕಾರದಲ್ಲಿರುವವರೆಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ, ನಿಲ್ಲಿಸಲ್ಲ, ನಿಲ್ಲಿಸಲ್ಲ. ಆಮೇಲೆ ಮತ್ತೆ 2028 ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ. ಇವತ್ತು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಎಲ್ಲ ಯೋಜನೆಗಳಿಂದ 40 ರಿಂದ 50 ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಪ್ರತಿ ಕುಟುಂಬಕ್ಕೆ ಸುಮಾರು 4.5 ಕೋಟಿ ಜನರಿಗೆ ತಲುಪ್ತಾ ಇದೆ. 4.5 ಕೋಟಿ ಜನರಿಗೆ ತಲುಪ್ತಾ ಇದೆ. ಕೋಟಿ ವರ್ಷಕ್ಕೆ 50 ರಿಂದ 60 ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಅವರು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು. ಯಾವುದೇ ಸತ್ಯಾಂಶ ಇಲ್ಲ. ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕೊಟ್ಟ ಮಾತಂತೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಬಂದಿದ್ದೀವಿ. ಯಾವುದಾದರೂ ಪಕ್ಷ ಕೊಟ್ಟ ಮಾತಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ.